ಇದೀರಾ? ಓ ಭಾರತಿ, ಬಾಮ್ಮ ಕುತ್ಕೋ. ತಗೋ ಭಾರತಿ ನೀರು. ಭಾರತಿ, ದಿಢೀರ್ ಅಂತ ಬಂದೆ. ಅಕ್ಕ, ಮಗಳು ಮದ್ವೆ ಇದೆ, ಮಿಸ್ ಮಾಡದೆ ಬರ್ಬೇಕಕ್ಕ. ಖಂಡಿತಮ್ಮ, ಖಂಡಿತ. ತುಂಬಾ ಸಂತೋಷ. ಎಲ್ಲಿ ಮದ್ವೆ? ಅಕ್ಕ, ಭವನದಲ್ಲಿ ಮಾಡ್ತಾ ಇದೀವಿ, ಮಿಸ್ ಮಾಡದೆ ಬರ್ಬೇಕಕ್ಕ. ಓ ಹೌದಾ, ಸಂತೋಷ. ಖಂಡಿತ ಬರ್ತೀನಿ. ಕುಂಕುಮ ಕೊಡ್ತೀನಿ ಇರು. ಬರ್ತೀನಕ್ಕ. ಹೋಗ್ಬಿಡ್ ಬಾಮ್ಮ. ನಾನು ಬೇಗ ಒಂದ್ ಒಳ್ಳೆ ಹುಡುಗನ್ ನೋಡಿ ಬಾನು ಮದ್ವೆ ಮಾಡ್ತೀನಿ. ಅಲ್ಲ, ನೋಡಕ್ಕೆ ಅಷ್ಟು ಚೆನ್ನಾಗಿ ಮೈ ತುಂಬ ಒಡವೆ ಹಾಕೊಂಡ್ ಬಂದಿದ್ದಾಳೆ. ಹೋಗಿ ಹೋಗಿ ಗದ್ಕೆಟ್ಟವ್ರ ಥರ ಭವನದಲ್ಲಿ ಮದುವೆ ಮಾಡ್ತಾರ? ಇರೋ ಮಗಳಿಗೆ ನೀನು ಹೋಗ್ಬಿಟ್ಟು ಹಂಗೆ ಮಾಡ್ಬಿಟ್ಟಿಯಮ್ಮ. ಅಯ್ಯೋ ದಿವ್ಯಾ, ಭವನದಲ್ಲಿ ಮದ್ವೆ ಮಾಡೋರ್ನ ಅಷ್ಟು ಕೀಳಾಗಿ ನೋಡ್ಬೇಡ್ವೆ. ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಛತ್ರದಲ್ಲಿ ಮದ್ವೆ ಮಾಡಿ 100 ಜನ ಕರೆದಿ ಊಟ ಹಾಕ್ಸಿದ್ರು ಕೂಡ ಅವ್ರು ಬಂದು ಮಕ್ಕಳನ್ನ ನೋಡಿ ಹರ್ಸೋಕ್ಕಿಂತ ಹುಡುಗ ಚೆನ್ನಾಗಿಲ್ಲ, ಹುಡುಗಿ ಚೆನ್ನಾಗಿಲ್ಲ, ಹುಡುಗಿ ಹುಟ್ಟಿರೋ ಸೀರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಹೊರತು ಮಕ್ಕಳನ್ನ ಹರಿಸಿ ಹೋಗೋದು ತುಂಬಾನೇ ಕಡಿಮೆ. ಅದೇ ಭವನದಲ್ಲಿ ಮದ್ವೆ ಮಾಡಿದ್ರೆ 4 ಜನ ಬಂದ್ರು ಕೂಡ ಒಳ್ಳೆ ಮನಸ್ಸಿಂದ ಮಕ್ಕಳನ್ನ ಹರಿಸೋಗ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವ್ಯರ್ಥ ಮಾಡೋದ್ರ ಬದಲು ಅದೇ ದುಡ್ಡನ್ನೇ ಮಕ್ಳ ಕೈನಲ್ಲಿ ಕೊಟ್ಟು ಜೀವನ ಪೂರ್ತಿ ಸುಖವಾಗಿರಿ ಅಂತ ಹೇಳ್ಬೋದು. ಅವ್ರ ಜೀವನ ಕೂಡ ಸೆಟ್ಲ್ ಆಗುತ್ತೆ. ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಮದ್ವೆ ಮಾಡ್ತಾರೆ. ನಾನಂತೂ ನನ್ನ ಮಗಳಿಗೆ ಹಾಗೆ ಮಾಡ್ತೀನಪ್ಪ. ಹೌದು ಬಿಡು, ನೀನ್ ಹೇಳಿದ್ದು ನಿಜ.